ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ನಾನು ಲಾಸ್ಟ್ ವೀಡಿಯೋಸಲ್ಲಿ ನನ್ನ ಚಾನಲಲ್ಲಿ ವೃಷಭ ರಾಶಿಯವರದ್ದು ಯಾವ ರಾಶಿಗಳ ಜೊತೆ ಹೊಂದಾಣಿಕೆ ಆಗುತ್ತೆ, ವೃಶ್ಚಿಕ ರಾಶಿಯವ್ರಿಗೆ ಹೇಳಿದ್ದೀನಿ ಯಾವ ರಾಶಿ ನಿಮಗೆ ಬೆಸ್ಟ್ ಆಗುತ್ತೆ, ಯಾವ ರಾಶಿ ನಿಮಗೆ ವರ್ಸ್ಟ್ ಆಗುತ್ತೆ ಅಂತ ಹೇಳಿದ್ದೀನಿ. ಮತ್ತು ಕರ್ಕಾಟಕ ರಾಶಿಯವ್ರಿಗೂ ಯಾವ ರಾಶಿ ಜೊತೆ ಇದ್ದರೆ ನಿಮ್ಮ ಜೀವನ ಪರ್ಯಂತ ವಿವಾಹದಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಇದನ್ನ ಹೇಳಿದ್ದೀನಲ್ವಾ. ಸೊ ಇವತ್ತು ನಾವು ನೋಡೋದು ಮಕರ ರಾಶಿಯವ್ರ ಬಗ್ಗೆ ನೋಡೋಣ. ನೋಡಿ, ಈ ಮಕರ ರಾಶಿಯವರ ಮದುವೆ ಜಾತಕ ಯಾವ ರಾಶಿಯ ಜೊತೆ ಜೀವನ ಸಕ್ಸಸ್ ಆಗುತ್ತೆ, ಯಾವ ರಾಶಿಯ ಜೊತೆ ಜೀವನ ಕಷ್ಟ ಆಗುತ್ತೆ, ಇದನ್ನು ನೋಡೋಣ. ನೋಡಿ, ಮಕರ ರಾಶಿಯವರೇ ಗಮನಿಸಿ, ನಿಮ್ಮ ಮದುವೆ ಜೀವನ ಹೇಗಿರುತ್ತದೆ, ಯಾವ ರಾಶಿಯವರನ್ನು ಮದುವೆ ಆದರೆ, ನೋಡಿ ಈ ಮಕರ ರಾಶಿಯವರು ಯಾವ ರಾಶಿಯವರನ್ನ ಮದುವೆ ಆದರೆ ನಿಮ್ಮ ಜೀವನ ಬದಲಾಗುತ್ತೆ ಗೊತ್ತಾ. ಈ ಸತ್ಯ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ತಪ್ಪು ಜೀವನ ಸಂಗಾತಿ ಆಯ್ಕೆ ಮಾಡುವ ಸಾಧ್ಯತೆ ಇದೆ ಅಂತ ಅರ್ಥ. ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೊಂದು ಏನು ಗೊತ್ತಾ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ನಮಗೆ ಪ್ರೇರಣೆ ಆಗಿರುತ್ತದೆ ಸ್ನೇಹಿತರೆ. ಹಾಗಾದರೆ ಬನ್ನಿ ಮಕರ ರಾಶಿಯವರ ಮೂಲ ಸ್ವಭಾವ ನೋಡೋಣ. ಈ ಮಕರ ರಾಶಿಯವರು ಯಾವ ಥರ ಅಂದರೆ ತುಂಬ ಸೀರಿಯಸ್ ಮತ್ತು ಪ್ರಾಕ್ಟಿಕಲ್. ಇವ್ರ ಗುಣಗಳು ಏನು ಗೊತ್ತಾ, ತುಂಬ ಕಷ್ಟಜೀವಿ ಮತ್ತು ಯಾವಾಗಲೂ ಶಿಸ್ತಿನ ಜೀವನವನ್ನು ಬಯಸುವವರು ಇವರು. ದುಡ್ಡಿಗೆ ತುಂಬ ಬೆಲೆ ಕೊಡ್ತಾರೆ, ಮನಿ ಮೈಂಡೆಡ್. ಮತ್ತು ಇವರು ರೆಸ್ಪಾನ್ಸಿಬಿಲಿಟಿ ಯಾವ ಥರ ಅಂದರೆ ಇವ್ರ ಮನೇಲಿ ಮೇಲೆ ಇರ್ಬೋದು, ಇವ್ರ ಜೀವನ ಮೇಲೆ ಇರ್ಬೋದು, ಇವರಿಗೆ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ಆದರೆ ಇವ್ರು ಯಾವ ಥರ ಗೊತ್ತಾ, ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋಲ್ಲ, ಮನಸ್ಸಲ್ಲೇ ಇಟ್ಕೊತಾರೆ. ಯಾವುದೇ ಒಂದು ಎಮೋಷನ್ಸ್ ಇದ್ರೂ, ಯಾರ ಮೇಲೆ ಎಮೋಷನ್ಸ್ ಇದ್ರೂ ಸಹ, ಜೀವನದಲ್ಲಿ ಎಮೋಷನ್ಸ್ ಇದ್ದರೂ ಸಹ ಅವರು ಅದನ್ನು ಮನಸ್ಸಲ್ಲಿ ಇಟ್ಕೊತಾರೆ, ಹೊರಗೆ ಹಾಕಲ್ಲ. ಕೆಲವೊಮ್ಮೆ ಕೋಲ್ಡಾಗಿ ಕಾಣಿಸ್ತಾರೆ, ಅಂದರೆ ಶಾಂತವಾಗಿ ಕಾಣಿಸ್ತಾರೆ. ಇವ್ರು ಈ ಥರನೇ ಏನೋ ಅಂತ ಅನ್ನೋ ರೀತಿ ಕಾಣಿಸ್ತಾರೆ. ಇವರಿಗೆ ಲವ್ ಅಂದರೆ ಯಾವ ಥರ, ಕಮಿಟ್ಮೆಂಟ್ ಪ್ಲಸ್ ರೆಸ್ಪಾನ್ಸಿಬಿಲಿಟಿ ಇದ್ದಂಗೆ. ಓಕೆನಾ. ಹಾಗಾದರೆ ಮಕರ ರಾಶಿಯವರ ಮದುವೆ ಬಗ್ಗೆ ನೋಡೋಣ ಸ್ನೇಹಿತರೆ. ತುಂಬ ಅಂದರೆ ತುಂಬ ಸೀರಿಯಸ್ ಆಗಿ ಯೋಚಿಸ್ತಾರೆ ಇವರು ಮದುವೆ ಬಗ್ಗೆ, ತುಂಬ ಟೈಮ್ ತಗೊಳ್ತಾರೆ. ಇವ್ರಿಗೆ ಯಾವ ಥರ ಮದುವೆ ಆದರೆ ಏನಾಗುತ್ತೋ ಏನೋ, ಇವ್ರನ್ನಾದರೆ ಯಾವ ಥರ ಆಗುತ್ತೋ, ನನ್ನ ಜೀವನ ಹೇಗೆ ಚೇಂಜ್ ಆಗುತ್ತೋ ಇಲ್ವೋ, ಬರೀ ಇದೇ ಥಿಂಕಲ್ಲಿ ಇರ್ತಾರೆ ಇವರು. ಇವರಿಗೆ ಸ್ಟೇಬಲ್ ಲೈಫ್ ಬೇಕು, ಒಂದು ಇದು ಥರ ಅಂದರೆ ಜೀವನ ಯಾವಾಗಲೂ ಒಂದೇ ರೀತಿ ವಿರಾಳವಾಗಿ ಹೋಗಬೇಕು, ಒಂದು ಚೆನ್ನಾಗಿರ್ಬೇಕು ನಮ್ಮದು ಲೈಫು ಮದುವೆ ಆದಮೇಲೆ ಅನ್ನೋ ಥರ ಇವರು. ಪಾರ್ಟ್ನರ್ ಸಪೋರ್ಟಿವ್ ಇರಲೇಬೇಕು ಇವರಿಗೆ. ಒಬ್ಬರು ಪಾರ್ಟ್ನರ್ ಇವ್ರ ಲೈಫಿಗೆ ಬರ್ತಾರೆ ಅಂದರೆ ಇವ್ರು ಯಾವ ಥರ ಸ್ಟ್ರಾಂಗ್ ಇರ್ತಾರೋ ಅವರು ಸ್ಟ್ರಾಂಗ್ ಇರಬೇಕು ಅಂತ ಬಯಸ್ತಾರೆ ಇವರು. ಇವ್ರ ಜೊತೆ ಏನಾದರೂ ಮಕರ ರಾಶಿಯವ್ರ ಜೊತೆ ಏನಾದರೂ ಮದುವೆ ಆದರೆ ಹಣದ ಸಮಸ್ಯೆ ಕಡಿಮೆ, ಫ್ಯೂಚರ್ ತುಂಬ ಸೆಕ್ಯೂರ್ ಇರುತ್ತೆ. ಹಣದ ಸಮಸ್ಯೆ ಕಮ್ಮಿ ಇರ್ಬೋದು, ಅಂದರೆ ಯಾವುದೇ ರೀತಿ ಸಾಲ ಸುಳಿ ಇರೋಲ್ಲ ಇವ್ರದ್ದು ಆ ಥರ, ಬಟ್ ಫ್ಯೂಚರ್ ತುಂಬ ಸೆಕ್ಯೂರ್ ಆಗಿರುತ್ತೆ. ಹಾಗಾದರೆ ಬೆಸ್ಟ್ ಮ್ಯಾಚಸ್ ನೋಡೋಣ. ಈ ವೃಷಭ ರಾಶಿಯ ಜೊತೆ ಇದ್ದರೆ ಇವರು ತುಂಬ ಬೆಸ್ಟ್ ಮ್ಯಾಚಸ್ ಅಂತ ಹೇಳ್ಬೋದು. ಮಕರ ರಾಶಿಯವರು ವೃಷಭ ರಾಶಿಯವ್ರ ಜೊತೆ ಇದ್ದರೆ ಪರ್ಫೆಕ್ಟ್ ಮ್ಯಾಚ್ ಅಂತ ಹೇಳ್ಬೋದು. 100/100 ಮಾರ್ಕ್ಸ್ ಕೊಡ್ಬೋದು ಇವರಿಗೆ. ಇಬ್ಬರು ಪ್ರಾಕ್ಟಿಕಲ್ ಆಗಿರ್ತಾರೆ, ಇವರ ಯೋಚನೆಗಳು ತುಂಬ ಪ್ರಾಕ್ಟಿಕಲ್ ಆಗಿರ್ತವೆ. ಸ್ಟೇಬಲ್ ಮ್ಯಾರೇಜ್ ಅಂತ ಹೇಳ್ಬೋದು ಇವ್ರದ್ದು. ಮತ್ತು ಜೀವನ ಪರ್ಯಂತ ಜೀವಿಸೋಕೆ ಈ ಎರಡು ರಾಶಿಗಳು, ಮಕರ ರಾಶಿ ಮತ್ತು ವೃಷಭ ರಾಶಿ ತುಂಬ ಒಳ್ಳೆ ರಾಶಿ ಅಂತ ಹೇಳ್ಬೋದು. ಹಾಗಾದರೆ ಕನ್ಯಾ ರಾಶಿ, ಹೌದು ಇದು ಬೆಸ್ಟ್ ಮ್ಯಾಚ್. ಏಕೆಂದರೆ ಒಂದು ರಾಶಿ ಅಂದರೆ ಮಕರ ರಾಶಿ ಒಂದು ಶಿಸ್ತಿನ ಬದ್ಧವಾದ ಜೀವನವನ್ನು ನಡೆಸಿದರೆ, ಈ ಕನ್ಯಾ ರಾಶಿಯವರು ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು, ಅರ್ಥ ಮಾಡಿಕೊಳ್ತಾ ಹೋಗ್ತಾರೆ ಜೀವನದಲ್ಲಿ. ಇವ್ರಿಗೆ ಕಷ್ಟ ನೋಡಿರ್ತಾರೆ ಇವರು, ಅದಕ್ಕೋಸ್ಕರ ಇವ್ರ ನಡುವೆ ಜಗಳ ಕಮ್ಮಿ ಇರುತ್ತೆ, ತುಂಬ ಒಬ್ರಿಗೊಬ್ರು ರೆಸ್ಪೆಕ್ಟ್ ಜಾಸ್ತಿ ಕೊಟ್ಕೊಳ್ತಾರೆ. ಲೈಫ್ ಯಾವ ಥರ ಹೋಗುತ್ತೆ ಅಂದರೆ ತುಂಬ ಪೀಸ್ಫುಲ್ಲಾಗಿ ಹೋಗುತ್ತೆ ಸ್ನೇಹಿತರೆ. ಮೀನರಾಶಿಯವ್ರದ್ದು ನೋಡೋಣ. ಈ ಮಕರ ರಾಶಿಯವರು ಮೀನರಾಶಿಯವ್ರ ಜೊತೆ ಇದ್ದರೆ ಎಮೋಷ್ನಲ್ ಬ್ಯಾಲೆನ್ಸ್ ಆಗುತ್ತೆ ಇವರಿಬ್ಬರ ನಡುವೆ. ಲವ್ ಕೊಡ್ತಾರೆ, ಈ ಮೀನರಾಶಿಯವರು ಸಿಕ್ಕಾಪಟ್ಟೆ ಲವ್ ಕೊಡ್ತಾರೆ. ಮಕರ ರಾಶಿಯವರು ಸ್ಟೆಬಿಲಿಟಿ ಕೊಡ್ತಾರೆ, ಪರ್ಫೆಕ್ಟ್ ಕಾಂಬೋ ಅಂತಲೇ ಹೇಳ್ಬೋದು. ಕಟಕ ರಾಶಿ, ಹೌದು ಮಕರ ರಾಶಿಯವರು ಕಟಕ ರಾಶಿಯವ್ರ ಜೊತೆ ಇದ್ದರೆ ಆಪೋಸಿಟ್ ಅಟ್ರ್ಯಾಕ್ಟ್ ಅಂತಲೇ ಹೇಳ್ಬೋದು. ಎಮೋಷನಲ್ ಪ್ಲಸ್ ಪ್ರಾಕ್ಟಿಕಲ್ ಇವರು. ಸ್ಟ್ರಾಂಗ್ ಬಾಂಡಿಂಗ್ ಇದೆ ಇವರಿಬ್ಬರ ನಡುವೆ, ಒಬ್ರನ್ನೊಬ್ರು ಬಿಟ್ಕೊಡಲ್ಲ ಇವರು. ಜನಗಳ ಮುಂದೆ ಇರ್ಬೋದು, ರಿಲೇಷನ್ಗಳನ್ನ ಮುಂದೆ ಇರ್ಬೋದು, ಇವರಿಬ್ಬರು ರಾಶಿಯವರು, ಈ ಮಕರ ಈ ರಾಶಿಯವರು ಮತ್ತು ಈ ರಾಶಿಯವರು ತುಂಬ ಸ್ಟ್ರಾಂಗ್ ಬಾಂಡಿಂಗ್, ಒಬ್ರನ್ನೊಬ್ರು ಎಲ್ಲೂ ಬಿಟ್ಕೊಡಲ್ಲ. ವರ್ಸ್ಟ್ ಮ್ಯಾಚಸ್ ನೋಡೋದಾದರೆ ಯಾವುದು, ಮಕರ ರಾಶಿಯವರೊಂದಿಗೆ ಈ ಮೇಷ ರಾಶಿಯವರು ವರ್ಸ್ಟ್ ಮ್ಯಾಚ್. ಏಕೆಂದರೆ ಫಾಸ್ಟ್ ವರ್ಸಸ್ ಸ್ಲೋ ಅಂತ ಹೇಳ್ಬೋದು. ಈ ಎರಡು ರಾಶಿ ಏನಾದರೂ ಕೂಡಿದರೆ ಒಂದು ರಾಶಿಯವರು ಫಾಸ್ಟ್ ಇರ್ತಾರೆ ಲೈಫಲ್ಲಿ, ಒಂದು ರಾಶಿಯವರು ಸ್ಲೋ ಇರ್ತಾರೆ. ಸಿಕ್ಕಾಪಟ್ಟೆ ಸಣ್ಣ ಪುಟ್ಟದಕ್ಕೂ ಜಗಳಗಳು ಜಾಸ್ತಿ ಆಗ್ತವೆ. ತಾಳ್ಮೆ ಇಲ್ಲ ಈ ಎರಡು ರಾಶಿಯವರು ಜೀವನ ಪರ್ಯಂತ ಜೀವಿಸ್ತಾರೆ ಅಂದರೆ ಈ ಎರಡು ರಾಶಿಯವರು ಬೇಗನೆ ಡಿವೋರ್ಸ್ ಆಗೋ ಚಾನ್ಸಸ್ ಇರ್ತದೆ.
ಸಿಂಹರಾಶಿಯವರು ಹೇಗೆ ಮೇಡಮ್ ಅಂತ ಹೇಳ್ತೀರಾ ನೋಡಿ. ಫಸ್ಟ್ ಮ್ಯಾಚಸಲ್ಲಿ ಎರಡನೇದು ಬರುತ್ತೆ ಸಿಂಹರಾಶಿ. ಇವರಿಬ್ಬರ ನಡುವೆ ನಾನು ಹೆಚ್ಚು ಅನ್ನೋದು ಬರುತ್ತೆ. ಈಗೋ ಕ್ಲಾಶ್ ತುಂಬ ಆಗುತ್ತೆ, ಡಾಮಿನೆನ್ಸ್ ಇಶ್ಯೂಸ್ ಜಾಸ್ತಿ ಆಗುತ್ತೆ, ಆರ್ಗ್ಯುಮೆಂಟ್ಸ್ ವಾದಗಳು ಜಾಸ್ತಿ, ನಾನು ಹೆಚ್ಚು ನೀನು ಹೆಚ್ಚು, ಮತ್ತು ಈ ಅವ್ರ ರಿಲೇಷನ್ ಬಗ್ಗೆ ಇವ್ರು ಆಡ್ಕೊಳ್ಳೋದು, ಇವ್ರ ರಿಲೇಷನ್ ಬಗ್ಗೆ ಇವ್ರು ಆಡ್ಕೊಳ್ಳೋದು, ಅವ್ರ ತವ್ರ ಮನೆಗೆ ಅನ್ನೋದು, ಇವ್ರ ಗಂಡ ಮನೆಗೆ ಅನ್ನೋದು ಇದೇ ನಡೆಯುತ್ತೆ. ನೆಕ್ಸ್ಟಲ್ಲಿ ಬರೋದೇ ಧನುಸ್ಸು ರಾಶಿ. ಇದು ಸಹ ಮಕರ ರಾಶಿಗೆ ಹೊಂದಾಣಿಕೆ ಆಗಲ್ಲ. ಏಕೆಂದರೆ ಫ್ರೀಡಮ್ ವರ್ಸಸ್ ರೆಸ್ಪಾನ್ಸಿಬಿಲಿಟಿ ಮಿಸ್ಮ್ಯಾಚ್ ಆಗೋಗುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟಲ್ಲಿ ಮಿಥುನ ರಾಶಿಯವರು. ಮಕರ ರಾಶಿಯವ್ರ ಜೊತೆ ಮಿಥುನ ರಾಶಿಯವರಿದ್ದರೆ ಅನ್ಸ್ಟೇಬಲ್ ನೇಚರ್ ಅಂತ ಹೇಳ್ಬೋದು. ನಂಬಿಕೆ ದ್ರೋಹಗಳು ಜಾಸ್ತಿ ಆಗುತ್ತೆ, ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಕಳ್ಕೊತಾರೆ, ಅದಕ್ಕೋಸ್ಕರ ಎರಡು ರಾಶಿ ಆಗಲ್ಲ. ಮಿಕ್ಸ್ಡ್ ಮ್ಯಾಚಸ್ ನೋಡೋಣ ಹಾಗಾದರೆ. ನೋಡಿ, ಮಿಕ್ಸ್ಡ್ ಮ್ಯಾಚಸಲ್ಲಿ ನೋಡೋದಾದರೆ ಮಕರ ರಾಶಿಯವರು ತುಲಾ ರಾಶಿಯವ್ರ ಜೊತೆ ಇದ್ದರೆ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ, ಬಟ್ ಬ್ಯಾಲೆನ್ಸ್ ಬೇಕು. ಹಾಗಾದರೆ ಕುಂಭರಾಶಿಯವರು ಯಾವ ಥರ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಓಕೆ, ಇಲ್ಲ ಅಂದರೆ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಒಂದು ಸಲ ಇವರಿಬ್ಬರ ನಡುವೆ ಏನಾದರೂ ಒಂದು ಬಂತು ಮನಸ್ತಾಪ ಅಂದರೆ ಅದು ಅಲ್ಲಿಗೆ ಹೋಯ್ತು ರಿಲೇಷನ್ಶಿಪ್ ಅಂತಲೇ ಅರ್ಥ. ಮತ್ತೇನು ಗೊತ್ತಾ, ಮದುವೆ ಸಕ್ಸಸ್ ಆಗೋದು ರಾಶಿ ಮೇಲೆ ಮಾತ್ರ ಅಲ್ಲ ಸ್ನೇಹಿತರೆ, ಡಿಪೆಂಡ್ಸ್ ಆನ್ ಟ್ರಸ್ಟ್ ಮತ್ತು ಕಮ್ಯುನಿಕೇಷನ್ ಮತ್ತು ರೆಸ್ಪೆಕ್ಟ್ ಮೇಲೆ ಇರುತ್ತೆ. ನಾನು ಹೇಳ್ಬೋದು ರಾಶಿಗಳ ಮೇಲೆ ಆಧಾರದ ಮೇಲೆ ಜಾತಕ ನೋಡಿ ಹೀಗೆ ಅಂತ ಹೇಳ್ತೀನಿ, ಬಟ್ ನಾನು ಹೇಳೋದೇನು, ಮದುವೆ ಸಕ್ಸಸ್ ಆಗೋದು ರಾಶಿ ಮೇಲೆ ಮಾತ್ರ ಅಲ್ಲ, ಡಿಪೆಂಡ್ಸ್ ಆನ್, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಟ್ರಸ್ಟ್, ಕಮ್ಯುನಿಕೇಷನ್, ರೆಸ್ಪೆಕ್ಟ್ ಅಂತ ಹೇಳ್ಬೋದು. ಎಫರ್ಟ್ ಇದ್ದರೆ ಯಾವುದೇ ರಾಶಿ ವರ್ಕ್ ಆಗುತ್ತೆ. ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಮಾಡಿ. ನಿಮ್ಮ ಲೈಫ್ ಪಾರ್ಟ್ನರ್ ಯಾವ ರಾಶಿಯವರು ಅಂತನಾದರೂ ಕಮೆಂಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು, ಮಕರ ರಾಶಿಯವರು 4 ರಾಶಿ ಮದುವೆ ಆದರೆ ಜೀವನ ಸೂಪರ್ ಇರುತ್ತೆ, 4 ರಾಶಿ ಅವರ ಬಗ್ಗೆ ಹೇಳಿದರೆ ಜೀವನ ಸೂಪರ್ ಇರೋಲ್ಲ ಅಂತ. ಬಟ್ ನೀವು ಹೇಳ್ಬೋದು ಮೇಡಮ್ ನಮ್ಮದು ಬೇರೆ ಬೇರೆ ರಾಶಿಗಳು ಇದ್ದಾವೆ, ನಮ್ಮದು ಇದೇ ರಾಶಿ ಮೇಡಮ್, ನಾವು ಲೀಡ್ ಮಾಡ್ತಾ ಇಲ್ವಾ? ಬಟ್ ಮೇಡಮ್ ಮತ್ತೆ ಹೇಳ್ತಾ ಇದ್ದೀನಿ ಸರ್, ರಾಶಿಗಳು ಡಿಪೆಂಡ್ಸ ನಕ್ಷತ್ರಗಳ ಮೇಲೂ ಸಹ ಡಿಪೆಂಡ್ ಆಗುತ್ತೆ. ನಾನು ಧನ್ಯವಾದಗಳು ಹೇಳಿದ ಮೇಲೆ ಸಹ ನಾನು ಹೇಳ್ತಾ ಇದ್ದೀನಿ, ನಕ್ಷತ್ರ ಮೇಲೂ ಸಹ ಹೋಗುತ್ತೆ ನಿಮ್ಮ ಜೀವನ ಹೇಗೆ ನಡೀತಾ ಇದೆ ಅಂತ. ಜಸ್ಟ್ ರಾಶಿ ನೋಡಬೇಡಿ, ನಕ್ಷತ್ರಗಳ ಮೇಲೂ ಸಹ ನೀವು ನೋಡಿ. ಇವ್ರದ್ದು ಈ ನಕ್ಷತ್ರ 2 ರಾಶಿನೂ ಹೇಳಿದ್ದಾರೆ ಬ್ಯಾಡ್ ಮ್ಯಾಚ್ ಅಂತ, ಬಟ್ ನಾವು ಜೀವನ ಸೂಪರ್ ಆಗಿದೆಯಲ್ಲ. ಬಟ್ ನಕ್ಷತ್ರಗಳು ಇರುತ್ತೆ ಸರ್, ನಕ್ಷತ್ರಗಳ ಮೇಲೂ ಹೋಗುತ್ತೆ ನಿಮ್ಮ ಜೀವನ ಹೇಗಿದೆ, ಹೇಗೆ ಹೋಗ್ತಾ ಇದೆ ಅಂತ. ಅದಕ್ಕೋಸ್ಕರ ನೀವು ಹುಷಾರಾಗಿರಿ, ಜೀವನ ಚೆನ್ನಾಗಿ ಬಳಸ್ಕೊಳ್ಳಿ. ಇರೋದೇ ಒಂದು ಲೈಫ್, ಎಂಜಾಯ್ ಮಾಡಿ, ಚೆನ್ನಾಗಿರಿ.